ಹಾವೇರಿಯಲ್ಲಿ ನಾಯಿ ಕೊಡೆಯಂತೆ ನಕಲಿ ಡಾಕ್ಟರ್ಸ್ ಎದ್ದೇಳ್ತಿದ್ದಾರೆ. ಈ ಡಾಕ್ಟರ್ಸ್ ಕ್ಲಿನಿಕ್ಗಳು ಯಾವ ಥರ ಸೃಷ್ಟಿ ಆಗ್ತಾ ಇದ್ದಾವೆ ಅಂತಂದರೆ, ಅವ್ರು ಡಾಕ್ಟರ್ ಇರಲ್ಲ, ಅವ್ರು ಓದಿರೋದೇ ಒಂದು, ಮಾಡ್ತಾ ಇರೋದು ಡಾಕ್ಟರ್ ಕೆಲಸ, ಆ ರೀತಿ ಆಗ್ತಾ ಇದ್ದಾವೆ. ಈ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿದೆ. ನೋಡಿ, ಹಾವೇರಿಯಲ್ಲಿ ನಾಯಿ ಕೊಡೆಯಂತೆ ಎದ್ದಿವೆ ನಕಲಿ ಡಾಕ್ಟರ್ಸ್ಗಳ ಕ್ಲಿನಿಕ್ಗಳು. ಹಳ್ಳಿಗಳಲ್ಲಿ ಹುಟ್ಟಿಕೊಂಡಿದ್ದಾರೆ ನಕಲಿ ವೈದ್ಯರು. ಓದಿರೋದು SLC, ಮಾಡೋದು ಡಾಕ್ಟರ್ ಕೆಲಸ. SLC ಓದಿದಾತ ಆ ಊರಿಗೆಲ್ಲ ಫೇಮಸ್ ಡಾಕ್ಟರ್ ಅಂತೆ ಆತ. ನೋಡಿ, ಡಾಕ್ಟರ್ ಕೆಲಸ ಬರಲ್ಲ ಅಂದರೆ ಹೇಗ್ರಿ ಮಾಡ್ತೀರಾ? ಯಾವುದ್ಯಾವುದೋ ಗುಳಿಗೆ ಕೊಟ್ಟು ಎಡವಟ್ಟು ಮಾಡಿರ್ತೀರ. ಎಳವಟ್ಟಿ ಗ್ರಾಮದಲ್ಲಿ ಈ ನಕಲಿ ಡಾಕ್ಟರ್ ದರ್ಬಾರ್ಗೆ ಕಡಿವಾಣ ಹಾಕೋರೆ ಯಾರಿಲ್ಲದಂತಾಗಿದೆ. ಮೊಹಮ್ಮದ್ ಇಸಾಕ್ SLC ಓದಿ ಕ್ಲಿನಿಕ್ ಓಪನ್ ಮಾಡಿದ್ದಾನೆ. ಆಸಾಮಿ ತಮ್ಮ ಮನೆ ಪಕ್ಕದ ರೂಮ್ನಲ್ಲಿ ಜನರಿಗೆ ನಿತ್ಯವೂ ಟ್ರೀಟ್ಮೆಂಟ್ ಕೊಡ್ತಾನಂತೆ. SLC ಓದಿ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಗೊತ್ತಾಗ್ತಿಲ್ಲ. ಎಲ್ಲ ಕಾಯಿಲೆಗೂ ಸ್ಟಿರಾಯ್ಡ್ ಒಂದೇ ಈತನಲ್ಲಿ ರಾಮಬಾಣ. ನೋಡಿ, ಎಲ್ಲ ಕಾಯಿಲೆ ಒಂದೇ ಕೊಡ್ತಾನಂತೆ, ಸ್ಟಿರಾಯ್ಡ್ ಅಂತ ಔಷಧಿ, ಅದು ಒಂದೇ ಕೊಟ್ಟು ಕಮ್ಮಿ ಮಾಡ್ತಾನಂತೆ. ಅದು ಹೇಗೋ ಗೊತ್ತಿಲ್ಲ ಅಪ್ಪ. ಈ ಥರ ಆದರೆ ಜನಗಳ ಮೇಲೆ ಭಾಳ ತೊಂದರೆ ಆಗುತ್ತೆ. सर BMS करे सर BMS सर बेचना पे टोटी सावले ई पटना कोड़ी ले निगपना ಅಪ್ಡೇಟ್ ಕೊಡ್ತಾರೆ ಪ್ರಶಾಂತ್, ನಮ್ಮ ಪ್ರತಿನಿಧಿ. ಪ್ರಶಾಂತ್, ಇವರು ಓದಿರೋದು ಡಾಕ್ಟರ್ ಅಲ್ಲ, ಆದರೂ ಕೂಡ ಹೇಗೆ ಕೊಡ್ತಾರೆ ಅಂತ ಹೇಳಿ. SLC ಓದಿ ಇವರು ಡಾಕ್ಟರ್ ಕೆಲಸ ಮಾಡೋದಾದ್ರೂ ಹೇಗೆ? ಅಲ್ಲಿ ಯಾರಿಗೂ ಕೂಡ ತೊಂದರೆ ಆಗಿಲ್ವಾ ಈತ ಕೊಡುವ ಔಷಧಿಯಿಂದ? ಹೌದು ಮಾದೇವ್, ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ಡಾಕ್ಟರ್ ಹಾವಳಿಯನ್ನ ತಡೆಗಟ್ಟಲು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಹಿಂದಿನ ಒಂದು ಹಾನಗಲ್ ತಾಲೂಕಿನ ಕೊಪ್ಪರ್ಶಿಕೊಪ್ಪದಲ್ಲಿ ಒಂದು ನಕಲಿ ವೈದ್ಯರು ಸುದ್ದಿ ಮಾಡಿದ್ವಿ. ಅದನ್ನ ಸೀಸ್ ಮಾಡಿದ್ರು. ಆ ಹಾಸ್ಪಿಟಲ್ ವೈದ್ಯನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡ್ರು. ಬಟ್ ಅದೇ ರೀತಿ ಈಗ ಎಳವಟ್ಟಿ ಗ್ರಾಮದಲ್ಲೂ ಒಂದು ನಕಲಿ ವೈದ್ಯರು ಇದ್ದಾರೆ ಎಂಬ ಮಾಹಿತಿ ನಿನ್ನೆ ಆರ್ಮ್ಯಾಕ್ಸ್ ಬಂದಿರತಕ್ಕಂಥದ್ದು. ಆರ್ಮ್ಯಾಕ್ಸ್ ಅದರ ಸಂಪೂರ್ಣ ಸುದ್ದಿಯನ್ನು ತೆಗೆದುಕೊಂಡು ಇವತ್ತು ಬಿತ್ತರ ಮಾಡತಕ್ಕಂಥದ್ದು. ಈ ನಕಲಿ ವೈದ್ಯರ ಸಂಬಂಧಪಟ್ಟಂಗೆ ಈಗಾಗಲೇ ಆರೋಗ್ಯ ಇಲಾಖೆ ಯಾವುದೇ ರೀತಿ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿರೋದಕ್ಕೆ ಈ ನಕಲಿ ವೈದ್ಯರು ಹೆಚ್ಚಾಗ್ತಾ ಇರೋದು ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಈ ನಕಲಿ ವೈದ್ಯರದ್ದು ಬಂಡವಾಳ ಏನಂತಂದ್ರೆ, ಮೊದಲು ಸ್ಟೆರಾಯ್ಡ್ ಕೊಡ್ತಾರೆ, ಇಲ್ಲ ಹೈ ಡೋಸ್ ಮೆಡಿಸಿನ್ ಕೊಡ್ತಾರೆ. ಇವೆರಡರಿಂದ ಜನರು ತತ್ಕ್ಷಣಕ್ಕೆ ಆರೋಗ್ಯವಾಗಿ ಗುಣಮುಖರಾಗ್ತಾರೆ ಎಂಬ ಕಾರಣಕ್ಕೋಸ್ಕರ ಜನ ಇವ್ರ ಬಳಿ ಹೋಗ್ತಾರೆ. ಈ ಸ್ಟಿರಾಯ್ಡ್ ಮತ್ತು ಹೈ ಡೋಸ್ ಮೆಡಿಸಿನ್ ಅನ್ನ ಇವ್ರು ಬಂಡವಾಳ ಮಾಡ್ಕೊಂಡು ಆಸ್ಪತ್ರೆ ನಡೆಸ್ತಾ ಇರ್ತಕ್ಕಂಥದ್ದು. ಇವ್ರು ಬಹುತೇಕ ನಕಲಿ ವೈದ್ಯರು ಏನಂತಂದ್ರೆ SLC ಮಾಡಿರ್ತಾರೆ, ಇಲ್ಲ PUC ಮಾಡಿರ್ತಾರೆ, ಇಲ್ಲಾಂದ್ರೆ ಡಿಗ್ರಿ ಮಾಡಿರ್ತಾರೆ. ಇಂಥ ವೈದ್ಯರು ಎಲ್ಲೋ ಒಂದ್ ಕಡೆ ಹೋಗಿ ಒಂದು 6-7 ತಿಂಗಳ ಬೇರೆ ಡಾಕ್ಟರ್ ಹತ್ರ ಹೋಗಿ ಒಂದು ಈ ಕಂಪೌಂಡರ್ ಕೆಲಸನೋ ಅದು ಇದನೋ ಮತ್ತೆ ಸರ್ವಿಸ್ ಮಾಡ್ಕೊಂಡ್ಬಂದು ಯಾವುದೋ ಒಂದು ಹಳ್ಳಿಯಲ್ಲಿ ಹೋಗಿ ಈ ತರ ಒಂದು ಹಾಸ್ಪಿಟಲ್ ತೆಗೆದು ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಮಹಾದೇವ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಶಾಂತ್. BMS सर बेचना पे टोटी ई